ಕೊರೋನಾ ನಡುವೆ ಹೆಚ್ಚಾಯಿತು ಹೋಟೆಲ್ ರೂಮ್ ದರ. ಕ್ರಿಸ್ಮಸ್ ಇದೆ ಮತ್ತೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇದೆ. ಹಾಗಾಗಿ ಸಾಕಷ್ಟು ಜನ ಪ್ರವಾಸಿಗರು ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ 50,000 ರೂಮ್ಗಳು ಮುಂಗಡ ಬುಕ್ಕಿಂಗ್ ಆಗಿದೆ. ನಗರದ 80% ಹೋಟೆಲ್ಗಳು ಸಂಪೂರ್ಣ ಭರ್ತಿ ಆಗ್ಬಿಟ್ಟಿದ್ದಾವೆ. ಎನ್ಆರ್ಐ ಜೊತೆ ಹೊರ ರಾಜ್ಯದ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಹೋಟೆಲ್ ಮಾಲೀಕರಿಗೆ ಹೊಸ ಆತಂಕ ಇದೀಗ ಶುರುವಾಗಿದೆ. ಒಂದು ಕಡೆ ಲಾಭ ಕೂಡ ಹೆಚ್ಚಾದ್ರೆ ಮತ್ತೊಂದು ಕಡೆ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಹೊಸ ವೇರಿಯಂಟ್ ಎಷ್ಟು ಸಿವಿಯರ್ ಆಗಿದೆ ಆಗಿಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕ್ಲಾರಿಫೈ ಆಗ್ತಾ ಇಲ್ಲ. ಸೊ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಧ್ರುವ ನೀಡ್ತಾ ಹೋಗ್ತಾರೆ. ಧ್ರುವ, ಒಂದು ಕಡೆ ಜಾಸ್ತಿ ಜನ ಹೋಟೆಲ್ಗಳನ್ನ ಬುಕ್ ಮಾಡಿದ್ರೆ ಅಫ್ಕೋರ್ಸ್ ಅಲ್ಲಿ ದುಡ್ಡು ಹೆಚ್ಚಾಗುತ್ತೆ, ಅವರ ಸಂಪತ್ತು ಆದಾಯ ಹೆಚ್ಚಾಗುತ್ತೆ. ಅದರ ಜೊತೆಗೆ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಈ ಕೋವಿಡ್ನಿಂದ. ಸೊ ಹಾಗಾಗಿ ಈ ಹೋಟೆಲ್ ಮಾಲೀಕರಲ್ಲಿ ಯಾವೆಲ್ಲ ಆತಂಕಗಳಿದಾವೆ, ಯಾವೆಲ್ಲ ಕಾರಣಕ್ಕೋಸ್ಕರ ಇಷ್ಟೊಂದು ಆತಂಕ ಅಂತ? ಸಭಾ, ನೀವು ಹೇಳ್ತಾ ಇದ್ರಿ ಹೊಸ ವೇರಿಯಂಟ್ ಏನಿದೆ ಇದು ಯಾವ ರೀತಿ ವರ್ತಿಸುತ್ತೆ ಅನ್ನೋದು ಕೂಡ ಇನ್ನು ತಿಳಿದು ಬಂದಿಲ್ಲ. ಇದ್ರ ಬಗ್ಗೆ ಅಧ್ಯಯನಗಳು ಕೂಡ ನಡೀತಾ ಇದ್ದಾವೆ. ಇದೇ ಒಂದು ಕಾರಣಕ್ಕಾಗಿ ಇದು ಯಾವ ರೀತಿ ಈ ಉಪತಳಿ ಏನಿದೆ ಇದು ಯಾವ ತರ ವರ್ತಿಸುತ್ತೆ, ಇದು ಏನಾದ್ರೂ ಜಾಸ್ತಿ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆಯಾ ಇನ್ನುವಂತಹ ಕೆಲವೊಂದಿಷ್ಟು ಗೊಂದಲಗಳಿದಾವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಕೂಡ ಸಾಲು ಸಾಲು ಸಭೆಯನ್ನ ನಡೆಸ್ತಾ ಇದೆ. ಆದ್ರೆ ಈಗ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು, ಈಗ ಕ್ರಿಸ್ಮಸ್ ಇದೆ, ಅದಾದ ನಂತರ ನ್ಯೂ ಇಯರ್ ಇದೆ. ಇದೇ ಒಂದು ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಈ ಹೋಟೆಲ್ ಉದ್ಯಮ ಏನಿದೆ ಅದು ಚೇತರಿಕೆಯನ್ನ ಕಾಣ್ತಾ ಇದೆ. ಈಗಾಗಲೇ ಬೆಂಗಳೂರಿನ 80% ಹೋಟೆಲ್ಗಳು ಆಲ್ರೆಡಿ ಬುಕ್ ಆಗಿದ್ದಾವೆ. 50,000 ರೂಮ್ಗಳನ್ನ ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ದಾರೆ. ಮುಖ್ಯವಾಗಿ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಒಂದ್ ಕಡೆ ಆದ್ರೆ, ಈ NRIಗಳೇನಿದ್ದಾರೆ ಇವರಿಗೆ ಈ ಅವರ ಇರುವಂತಹ ದೇಶದಲ್ಲಿ ಕ್ರಿಸ್ಮಸ್ ಹಿನ್ನೆಲೆ ರಜೆ ಇರುತ್ತೆ, ಆ ಭಾಗದಲ್ಲಿ ಹೆಚ್ಚಿನ ಚಳಿ ಇರುತ್ತೆ, ಮಕ್ಕಳಿಗೂ ಕೂಡ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ, ಅವರು ತವರಿಗೆ ವಾಪಸ್ ಬರ್ತಾರೆ. ಅಲ್ಲದೆ ಈ ಡಿಸೆಂಬರ್ ತಿಂಗಳಲ್ಲಿ ಸಹಜವಾಗಿ ಕೆಲವೊಂದಿಷ್ಟು ಫಂಕ್ಷನ್ಗಳು ಇರ್ತವೆ, ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಆಗಬೇಕು ಅಂತ ಹೇಳಿ ಬೆಂಗಳೂರಿಗೆ ಬರುವಂತ ಪ್ಲಾನ್ ಅನ್ನ ಕೂಡ ಹಾಕೊಂಡಿರ್ತಾರೆ. ಹೀಗಾಗಿ ಬೆಂಗಳೂರಿನ ರೂಮ್ ಗಳನ್ನ ಬುಕ್ ಮಾಡಿಕೊಂಡು ತಮ್ಮ ಊರಿಗೆ ತೆರಳುವಂತ ಕೆಲಸವನ್ನ ಮಾಡ್ತಾರೆ. ಈಗ ಅಡ್ವಾನ್ಸ್ ಆಗಿ ರೂಮ್ ಅನ್ನ ಬುಕ್ ಮಾಡ್ಕೊಂಡಿರೋರಿಗೆ ಈ ಕೊರೋನಾ ಆತಂಕ ಶುರುವಾಗಿದೆ. ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ ಮೇಲೆ ಏನಾದ್ರೂ ನಿಗಾ ಇಡುವಂತ ಕೆಲಸವನ್ನ ಮಾಡ್ತಾರಾ, ಅಂದ್ರೆ ಕೇಸಸ್ ಜಾಸ್ತಿ ಆದ ಕಾರಣಕ್ಕಾಗಿ ವಿದೇಶದಿಂದ ಬರುವಂತಹ ಪ್ರಯಾಣಿಕರಿಗೆ ರಿಸ್ಟ್ರಿಕ್ಷನ್ ಅನ್ನ ಹೇರುವಂತಹ ಸಾಧ್ಯತೆ ಇದೆ. ಇದೇ ಒಂದು ಕಾರಣಕ್ಕಾಗಿ ಹೋಟೆಲ್ ಮಾಲೀಕರಿಗೆ ಆತಂಕ ಶುರುವಾಗಿರುವಂತದ್ದು. ಈ ಕೊರೋನಾ ಸಂದರ್ಭದಲ್ಲಿ ಕಳೆದ 2 ಅಲೆಯ ಸಂದರ್ಭದಲ್ಲಿ ಕೂಡ ಈ ನ್ಯೂ ಇಯರ್ ಹಾಗೆ ಈ ಕ್ರಿಸ್ಮಸ್ ರಜೆ ಏನಿತ್ತು ಈ ಸಂದರ್ಭದಲ್ಲಿ ಸಾಕಷ್ಟು ಹೋಟೆಲ್ ಬುಕಿಂಗ್ ಆಗಿ ಕ್ಯಾನ್ಸಲ್ ಕೂಡ ಆಗಿತ್ತು. ಅದೇ ಆತಂಕ ಅವರಿಗಿದೆ. ಈಗ ಆಲ್ರೆಡಿ 80% ಬುಕಿಂಗ್ ಆಗಿದಾವೆ. ಅವರೆಲ್ಲ ಅಡ್ವಾನ್ಸ್ ಹಣವನ್ನ ಕೂಡ ಪೇ ಮಾಡಿರ್ತಾರೆ. ಒಂದ್ ವೇಳೆ ತಮ್ಮ ಈ ಒಂದು ಟೂರ್ ಅನ್ನ ರದ್ದು ಮಾಡಿದ್ರೆ ಅಥವಾ ಏನಾದ್ರೂ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡ್ರೆ ನಮ್ಮ ಉದ್ಯಮಕ್ಕೆ ನಷ್ಟ ಆಗುತ್ತೆ ಅನ್ನೋದು ಹೋಟೆಲ್ ಮಾಲೀಕರ ಆತಂಕ. ಸಭಾ, ರೈಟ್ ಧ್ರುವ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.